ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ವಿಡಿಯೋದಲ್ಲಿ ರೆಸಿನಲ್ಲಿ ಎಂಬೋಸಡ್ ಸ್ಟಿಕ್ಕರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಅಥವಾ ಬಿಫೋರ್ ಒಂದು ಲೇಯರ್ ಇನ್ನೂ ಹಾಕೋಕ್ಕೆ ಮುಂಚೆನೇ ನಾವು ಎಂಬೋಸ್ ಸ್ಟಿಕ್ಕರ್ನ ಆಫ್ಟರ್ 24 ಅವರ್ಸ್ ಆದಮೇಲೆ ಅದು ಗಟ್ಟಿಯಾಗಿರುತ್ತಲ್ಲ ರೆಸಿನ್ನು, ಆವಾಗ ಎಂಬೋಸ್ ಸ್ಟಿಕ್ಕರ್ನ ಈ ಥರ ಅಳತೆ ಮಾಡಿಕೊಂಡು ಯಾವ ಸ್ಟಿಕ್ಕರ್ ಬೇಕೋ ಆ ಸ್ಟಿಕ್ಕರ್ನ ಡಿಪೆಂಡ್ಸ್ ಆನ್ ಸೈಜು ಕಟ್ ಮಾಡಿಕೊಂಡು ಪೀಲ್ ಮಾಡಿ ಈ ಥರ ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನ್ಗೆ ಅಂಟಿಸೋದು. ಶೇಪ್ನ ಕರೆಕ್ಟಾಗಾದರೂ ಕಟ್ ಮಾಡಿರ್ಬೋದು, ಇಲ್ಲ ಅಂದರೆ ಟ್ರಾನ್ಸ್ಪರೆಂಟ್ ಸ್ಟಿಕ್ಕರ್ ಎಲ್ಲ ಸರ್ಕಲ್ಲು ರೆಕ್ಟ್ಯಾಂಗಲ್ ಯಾವ ಥರನಾದ್ರು ಕಟ್ ಮಾಡಿಕೊಂಡು ಈ ಥರ ಅಂಟಿಸಿ ಅದ್ರ ಮೇಲೆ ಒಂದು ಲೇಯರ್ ರೆಸಿನ್ನ ಅಪ್ಲೈ ಮಾಡ್ಬೋದು. ನಾನು ಈ ಆರ್ಡರ್ನ 2 ಡೇಸಲ್ಲೇ ಫಿನಿಷ್ ಮಾಡಿರೋದ್ರಿಂದ ನಾನು UV ರೆಸಿನ್ ಹಾಕಿ ಫಿನಿಷ್ ಮಾಡಿಕೊಟ್ಟೆ ಪ್ರಾಡಕ್ಟ್ನ. ನೀವು ಬಿಫೋರ್ ಒಂದು ಲೇಯರ್ನ ಅಪ್ಲೈ ಮಾಡೋಕ್ಕೂ ಮೊದಲು ಈ ಎಂಬೋಸ್ ಸ್ಟಿಕ್ಕರ್ನ ಇನ್ಸರ್ಟ್ ಮಾಡಿ ಮತ್ತೆ ಅದ್ರ ಮೇಲೆ ಒಂದು ಲೇಯರ್ ರೆಸಿನ್ನ ಹಾಕಿ ಫಿನಿಷ್ ಮಾಡಬೇಕಾಗುತ್ತೆ. ನೋಡಿ, ನಾನು UV ರೆಸಿನಲ್ಲಿ ಫಿನಿಷ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ನನಗೆ ವರ್ಕಿಗೆ ಬೇಕು, ನೀವು 2 ಡೇಸಲ್ಲೇ ಫಿನಿಷ್ ಮಾಡಿಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇದನ್ನು UV ರೆಸಿನ್ ಹಾಕಿ UV ಲೈಟ್ನ ಹಾಕಿ ನಾನು ಫಿನಿಷ್ ಮಾಡ್ತಾಯಿದ್ದೀನಿ. ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಎಂಬೋಸ್ ಸ್ಟಿಕ್ಕರ್ ಏನಕ್ಕೆ ಬಳಸ್ತೀವಿ ಅಂತ ಅಂದರೆ ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ. ಸೊ ಹಂಗಾಗಿ ನಾವು ಎಂಬೋಸ್ ಸ್ಟಿಕ್ಕರ್ನ ಬಳಸ್ಬೋದು. ನೋಡಿ, UV ಲೈಟ್ ಹಾಕಿ UV ರೆಸಿನ್ನ ಹಾರ್ಡ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಸ್ಟಿಕ್ಕರು ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಇದು ಫಿನಿಶೆಡ್ ಪ್ರಾಡಕ್ಟ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಕನ್ನಡ ರೆಸಿನ್ ಟ್ಯುಟೋರಿಯಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ನನಗೂ ಸಪೋರ್ಟ್ ಮಾಡಿ. ನೀವು ನನ್ನ ವೀಡಿಯೋಸ್ನ ನೋಡಿ ರೆಸಿನ್ ಆರ್ಟ್ನ ಕಲೀರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.